Damayanti's veg recipes. ಇವತ್ತೊಂದೊಳ್ಳೆ ರಸಮ್ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರ್ತಕ್ಕಂತಹ ರಸಮ್. ಈ ರಸಮ್ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ವಾವ್, ಸೂಪರ್ ಆಗಿರುತ್ತೆ. ಹಾಗೇನೆ ಕುಡಿಬಹುದು ಈ ರಸಮ್ನ. ಹಾಗಾದರೆ ಫ್ರೆಂಡ್ಸ್, ಈ ರಸಮ್ ಹೇಗೆ ಮಾಡೋದು ಹಾಗೂ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಯಾವ ರೀತಿಯಾಗಿ ಮಾಡಿದ್ರೆ ಪರ್ಫೆಕ್ಟಾಗಿ ಟೇಸ್ಟ್ ಕೊಡುತ್ತೆ. ಕೆಲವೊಮ್ಮೆ ರಸಮ್ಮು ಕಹಿ ಹೊಡೆಯುತ್ತೆ, ಹಾಗಾಗಿ ಇದು ಯಾವುದೇ ರೀತಿಯ ಕಹಿ ಇಲ್ಲದೆ ಇರತಕ್ಕಂತಹ ರಸಮ್ ರೆಸಿಪಿಯನ್ನು ಹೇಗೆ ಮಾಡೋದು ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಬರೋಣ ಬನ್ನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, 4 ಒಣಮೆಣಸು, ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಉಪ್ಪು ರುಚಿಗೆ, ಹಿಂಗು 1 ಟೀ ಸ್ಪೂನ್, ರಸಮ್ ಪೌಡರ್ ಇದು ಮನೆಯಲ್ಲೇ ಮಾಡ್ಕೋಬೋದು, ಜೀರಿಗೆ 1 ಟೀ ಸ್ಪೂನ್, ಕಾಳುಮೆಣಸು 1 ಟೀ ಸ್ಪೂನ್, ಬೆಳ್ಳುಳ್ಳಿ 1 ಹಿಡಿ ಎಸಳನ್ನು ಬಿಡಿಸ್ಕೊಂಡಿದ್ದೀನಿ, ಟೊಮೆಟೊ 1, ಹುಣಸೆ ಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟಿದೆ. ಇವಾಗ ಮೊದಲು ಫಸ್ಟ್ ನಾವು ರೆಡಿ ಮಾಡ್ಕೋಬೇಕಾಗಿರೋದು, ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಟೊಮೆಟೊ ಹಣ್ಣು 1 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಕುಯ್ದು ಹಾಕೋತಾ ಇದ್ದೀನಿ. ನೀವು ಮೀಡಿಯಮ್ ಸೈಜಲ್ಲಿದ್ದರೆ 1 ಟೊಮೆಟೊ ಹಾಕಿ, ಇಲ್ಲಾಂದರೆ ಚಿಕ್ಕದಾದರೆ 2 ಹಾಕ್ಕೋಬೋದು. ಹಾಗೂ ಹುಳಿ ಟೊಮೆಟೊ, ನಾಟಿ ಟೊಮೆಟೊ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ರಸಮ್ಗೆ. ಇದು ಇವಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು 1 ಕುದಿ ಬರೋಕ್ಕೆ ಬಿಡಬೇಕು. ಆದರೆ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವು ಮೊದಲು ರಸಮ್ಗೆ ಬೇಕಾಗಿರ್ತಕ್ಕಂತಹ ಐಟಮ್ನ ಜಜ್ಕೊಳ್ಳೋಣ. ನಾನಿಲ್ಲಿ ಜೀರಿಗೆ ಮತ್ತು ಕಾಳುಮೆಣಸು ಇವೆರಡನ್ನ ಹಾಕ್ಕೊಂಡು ಚೆನ್ನಾಗಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ಈಗ ಪುಡಿ ಆಗಿದೆ ನೋಡಿ, ಈ ರೀತಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಈಗ ಅದೇ ಜೀರಿಗೆ ಕಾಳುಮೆಣಸಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸಣ್ಣಕ್ಕೆ ಜಜ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡು ನೀವು ಕುಟ್ತಾ ಇದ್ದರೆ ಕಾಳುಮೆಣಸು ಜೀರಿಗೆ ಇವೆಲ್ಲ ಚೆನ್ನಾಗಿ ಬೇಗ ಪೇಸ್ಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕುಟ್ಬಿಟ್ಟು ಇಟ್ಕೋಬೇಕು. ಇದನ್ನ ನಾನೊಂದು ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೋತೀನಿ. ರಸಮ್ ಮಾಡೋಕ್ಕೆ ಮೊದಲು ನೀವು ಇದನ್ನ ತಯಾರು ಮಾಡಿ ಇಟ್ಕೊಬಿಡಿ. ಇವಾಗ ಬನ್ನಿ, ಕುದಿಯೋಕ್ಕಿಟ್ಟಿದ್ದಂಥ ಟೊಮೆಟೊ ಹಣ್ಣು ಮತ್ತು ಹುಣಸೆ ಹಣ್ಣು ಹಾಕಿ ನಾನು ಕುದಿಯೋಕ್ಕಿಟ್ಟಿದ್ದಲ್ವಾ, ಬೆಂದಿದೆ ಅಂತ ಚೆಕ್ ಮಾಡೋಣ. ಆಲ್ಮೋಸ್ಟ್ ಟೊಮೆಟೊ ಹಣ್ಣು ಬೆಂದಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಸಾಕು. ನೋಡಿ, ಚಾಕುವಲ್ಲಿ ಚುಚ್ಚಿದ್ರೆ ಸಾಫ್ಟಾಗಿದೆ, ಕಂಪ್ಲೀಟಾಗಿ ಬೆಂದಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡ ನಂತರ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಮುಚ್ಚಿಡ್ತೀನಿ. ಇದು ತಣ್ಣಗಾದ್ಮೇಲೆ ನೀವು ರಸಮ್ ತಯಾರು ಮಾಡ್ಕೋಬೇಕು. ಆದರೆ ರಸಮ್ ಮಾಡೋಕ್ಕೆ ಮುಂಚೆ ಇಷ್ಟು ಪ್ರೊಸೀಜರ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ತಣ್ಣಗಾಗಿದೆ. ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೋತಾ ಇದ್ದೀನಿ. ಇದ್ರದ್ದು ರಸನೆಲ್ಲ ಚೆನ್ನಾಗಿ ತೆಗಿಬೇಕು. ಹುಣಸೆಹಣ್ಣು ಟೊಮೆಟೊ ಹಣ್ಣು ಬೆರೆಸಿರೋ ರಸನ ಕೈಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಕಿವುಚ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಉಳಿದಿರ್ತಕ್ಕಂತಹ ರಸದ ಪಲ್ಪ್ಗಳಿದಾವಲ್ವಾ, ಟೊಮೆಟೊ ಹಣ್ಣು ಹಾಗೂ ಹುಣಸೆ ಹಣ್ಣಿನ ಪಲ್ಪ್ ಇದಾವಲ್ವಾ, ಅದನ್ನು ಕೈಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿಕೊಂಡು ಅದರಲ್ಲಿ ಆಲ್ಮೋಸ್ಟ್ ತುಂಬಾ ಹುಳಿ ಅಂಶ ಜ್ಯೂಸಸ್ ಇರುತ್ತೆ, ಅದನ್ನೆಲ್ಲ ಹಾಕ್ಕೊಂಡು ನಾನು ನೋಡಿ ಇಷ್ಟು ಆದರೆ 1 ಕಪ್ಪಷ್ಟು ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಅದಕ್ಕೆ ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದು ಚಟಪಟ ಅಂತ ಸೌಂಡ್ ಮಾಡ್ತಾ ಇದೆ. ಇವಾಗ ನಾನು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಕಟ್ ಮಾಡಿರೋ ಈರುಳ್ಳಿ,
ಒಣಮೆಣಸು, ಕರಿಬೇವಿನ ಎಲೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ. ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ. ನೀವು ಸ್ಟವನ್ನು ಮೀಡಿಯಮಲ್ಲಿ ಇಟ್ಕೋಬೋದು, ಇಲ್ಲ ಸಪೋಸು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ನಂತರ ಕಲರ್ ಚೇಂಜ್ ಆಗಬೇಕಾದ್ರೆ ಸಿಮ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ, ಆಪ್ಷನ್ ಇದು, ನೀವು ಬೇಕಾದರೆ ಹಾಕ್ಕೋಬೋದು. ರಸಮ್ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಒಂದು ಒಳ್ಳೆ ಎಣ್ಣೆಯಲ್ಲಿ ಬೆರೆಸುವಂಗೆ ಫ್ರೈ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ. ಈಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇವಾಗ ಬೇಯಿಸಿ ಇಟ್ಟಿರ್ತಕ್ಕಂತಹ ಟೊಮೆಟೊದು ನೀರಿದೆ ಅಲ್ವಾ, ಹುಣಸೆ ಹಣ್ಣು ಟೊಮೆಟೊದ ನೀರನ್ನು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಟೊಮೆಟೊದ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ 1 ಟೀ ಸ್ಪೂನಷ್ಟು ರಸಮ್ ಪೌಡರನ್ನು ಹಾಕೋತಾ ಇದ್ದೀನಿ. ಇದು ನೀವು ಆಪ್ಷನ್, ಖಾರ ಬೇಕಾದರೆ ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಕುದಿ ಬರೋಕ್ಕೆ ಬಿಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡೋಣ, ನೋಡಿ ಕುದಿ ಬರ್ತಾ ಇದೆ. ಇವಾಗ ಚೆನ್ನಾಗಿ ಕುದೀಲಿ. ಒಂದು ಕುದಿ ಬಂದರೆ ಸಾಕು, ರಸಮನ್ನು ತುಂಬಾ ಕುದಿಸೋಕ್ಕೆ ಹೋಗಬಾರ್ದು. ಕುದಿ ಬಂದು ನಂತರ ನೀವು ಇದಕ್ಕೆ ಉಪ್ಪು ಖಾರ ರುಚಿ ಎಲ್ಲ ಸರಿ ಇದೆಯಾ ಅಂತ ಟೇಸ್ಟನ್ನು ನೋಡ್ಕೊಳ್ಳಿ. ಒಂದು ಚೆನ್ನಾಗಿ ಕುದ್ಮೇಲೆ ಒಂದು ಸತಿ ಸೌಟಲ್ಲಿ ಈ ಥರ ಕಲಿಸ್ಕೊಂಡು ಉಪ್ಪಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪಿಲ್ಲ ಅಂದರೆ ಉಪ್ಪನ್ನು ಹಾಕೋಬೋದು. ಕೊನೆಯಲ್ಲಿ ಕ್ರಷ್ ಮಾಡಿರುವ ಕಾಳುಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇವು 3 ಹಾಕ್ಕೊಂಡಿದ್ದೀನಿ. ಇವಾಗ ಇಂಗು ಪೌಡ್ರನ್ನು ಹಾಕೋತಾ ಇದ್ದೀನಿ. ಕಲ್ಲಿಂಗಿದ್ರೆ ನೀವು ಕಲ್ಲಿಂಗ್ ಬಳಸ್ಕೊಂಡ್ರೆ ರಸಮ್ಗೆ ತುಂಬ ಒಳ್ಳೆಯದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಬಿಡಿ. ಈ ಕಾಳುಮೆಣಸು ಜಜ್ಜಿರ್ತಕ್ಕಂತಹದ್ದು ಮಸಾಲೆ ಹಾಕಿದ ತಕ್ಷಣ ನೀವು ಆಫ್ ಮಾಡ್ಕೋಬೇಕು. ಈ ಟೈಮಲ್ಲಿ ಕೊನೆಯಲ್ಲಿ ಹಾಕಬೇಕು. ಆಫ್ ಮಾಡಿಕೊಂಡು ಉಪ್ಪು ಬೇಕಾದರೆ ನೋಡಿಕೊಂಡು ಬೆರೆಸ್ಕೊಂಡು ಟೇಸ್ಟ್ ನೋಡ್ಕೊಂಡು. ನೋಡಿದ್ರಲ್ಲ, ದಿಢೀರಾಗಿ ರಸಮನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೂಪರ್ ಆಗಿರ್ತಕ್ಕಂಥ ರಸಮ್. ಇದನ್ನ ಹಾಗೇ ಹಾಕ್ಕೊಂಡು ಕುಡಿಬೋದು. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ವಾವ್, ಸೂಪರ್. ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ. ಹಾಗಾದರೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಈ ರಸಮ್ ರೆಸಿಪಿ ಅಂತ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ರಸಮ್ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.